ಬಾಗೇಪಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರು ಒದಗಿಸುತ್ತಿರುವ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಹೆಸರಿಡಲು ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಘೋಷಣೆ ಮಾಡಿದ್ದು, ಇದನ್ನು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಮರ್ಥಿಸಿಕೊಂಡಿದ್ದಾರೆ. ಈ ಇಬ್ಬರು ನಾಯಕರ ಮಾತು ಖಂಡಿಸಿರುವ ಸಿಪಿಎಂ ಕಾರ್ಯಕರ್ತರು ಶತಾಯಗತಾಯ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರಿಡುವಂತೆ ಆಗ್ರಹಿಸಿ ಹೋರಾಟ ಆರಂಭಿಸಿದ್ದಾರೆ. ಪುರಸಭೆಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಸಿಪಿಎಂ ಕಾರ್ಯಕರ್ತರು ಇಂದು ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೈಕ್ ರ್ಯಾಲಿ ಮೂಲಕ ಬಂದು ಯಾವುದೇ ಕಾರಣಕ್ಕೂ ಚಿತ್ರಾವತಿ ಜಲಾಶಯಕ್ಕೆ ಎಸ್ಎಂ ಕೃಷ್ಣ ಅವರ ಹೆಸರಿಡಬಾರದು, ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರಿಡಬೇಕೆಂದು ಒತ್ತಾಯಿಸಿದರು. ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೈಕ್ ರ್ಯಾಲಿ ನಡೆಸಿ ಕಾಂಗ್ರೆಸ್ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ನದಿ ಹೆಸರೇ ಬಾಗೇಪಲ್ಲಿ ಹಾಗೂ ಗುಡಿಬಂಡೆ ತಾಲೂಕು ಜನರ ಭಾವನಾತ್ಮಕ ಬೆಸುಗೆಯಾಗಿದೆ. ಚಿತ್ರಾವತಿ ನದಿಗೆ ಅಣೆಕಟ್ಟು ಕಟ್ಟಿ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕಿನ ಜನರಿಗೆ ಭೂಮಿ ಮೇಲೆ ಸಿಗುವ ನೀರನ್ನು 120ರಿಂದ 130 ಹಳ್ಳಿಗಳಿಗೆ ಕೊಡಬೇಕೆಂದು ಜಲಾಶಯ ಮಾಡಿಕೊಂಡಿದ್ದರು. ಈ ಜಲಾಶಯಕ್ಕೆ ಎಸ್ಎಂ ಕೃಷ್ಣ ಜಲಾಶಯ ಎಂದು ಮರುನಾಮಕರಣ ಮಾಡಲು ಹೊರಟಿದ್ದಾರೆ. ಜನರ ಹೋರಾಟದಿಂದ ಬಂದ ಜಲಾಶಯ. ಹಿಂದೆ ಬಾಗೇಪಲ್ಲಿ ಜನರು ಫ್ಲೋರೋಸಿಸ್ನಿಂದ ಬಳಲುತ್ತಿದ್ದರು, ಈಗಲೂ ಅದೇ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಅಳಲು ತೋಡಿಕೊಂಡರು. ಆ ಇಸುವಿಯಲ್ಲಿ ಅವರು ನಮ್ಮ ಅಂತರ್ಜಲ ಮಟ್ಟದ ಹೇಗಿದೆ, ಅಂತರ್ಜಲದಲ್ಲಿ ಇರ್ತಕ್ಕಂಥ ಏನೇನು ಅಂಶಗಳಿದೆ ಅಂತೇಳಿ ವರದಿಯನ್ನಿದೆ. ಈಗ ನೀವು ಹೋಗಿ ನೆಟ್ಟು ಕೊಡಿದ್ರೆ ಸಿಗತ್ತಾ ವರದಿ. ಅದರಲ್ಲಿ ಎಲ್ಲ ಭಾಗದಲ್ಲೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಆಯ್ದ ಹಳ್ಳಿಗಳಿಂದ ಅವರು ಅದನ್ನು ನೋಡಿದ್ದಾರೆ. ಎಲ್ಲ ಹಳ್ಳಿಗಳಿಗೂ ಫ್ಲೋರೈಡ್ ಅಂಶ ಜಾಸ್ತಿ ಇದೆ, ನೈಟ್ರೇಟ್ ಅಂಶ ಜಾಸ್ತಿ ಇದೆ, ಸಲ್ಫರಿಕ್ ಆ್ಯಸಿಡ್ ಅಂತೀವಲ್ಲ ಸಲ್ಫೇಟ್ ಅಂಶ ಜಾಸ್ತಿ ಇದೆ. ಈಗೇನಾದರೂ ಪರೀಕ್ಷೆ ಮಾಡಿದ್ರೆ ನಾನು ಇಲ್ಲೇ ನಿಂತ್ಕೊಂಡು ಹೇಳ್ತೀನಿ, ಹೆವಿ ಮೆಟಲ್ಸ್ ಅಂತೀವಿ, ಅಂದರೆ ಲೆಡ್ಡು, ಆರ್ಸೆನಿಕ್ಕು, ಕ್ಯಾನ್ಸರ್ ಉಂಟು ಮಾಡತಕ್ಕಂತಹ ಮೆಟಲ್ಸು ಕೂಡ ಇವಾಗ ನೀರಲ್ಲಿ ಸಿಗ್ತದೆ. ಈ ಜಲಾಶಯ ಯಾವುದೇ ಸರ್ಕಾರದಿಂದ ಬಂದಿಲ್ಲ. ಬಾಗೇಪಲ್ಲಿ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ನೇತೃತ್ವ ಹಾಗೂ ಜನರ ಹೋರಾಟದಿಂದ ಬಂದಿರುವುದು. ಈಗ ಇವರು ಹೆಸರು ಬದಲಾವಣೆ ಮಾಡಬೇಕೆಂದುಕೊಂಡರೆ ಜಿವಿ ಶ್ರೀರಾಮರೆಡ್ಡಿ ಎಂದು ನಾಮಕರಣ ಮಾಡಲಿ, ಅದು ನ್ಯಾಯಬದ್ಧ ಹೋರಾಟಕ್ಕೆ ಕೊಡುವ ಗೌರವ ಎಂದು ಭಾವಿಸಬಹುದು. ಹೋರಾಟ ಮಾಡಿರುವವರ ಹೆಸರು ಬಿಟ್ಟು ಎಸ್ಎಂ ಕೃಷ್ಣ ಹೆಸರಿಡಲು ಹೊರಟಿದ್ದಾರೆ. ಜಲಾಶಯಕ್ಕೆ ಎಸ್ಎಂ ಕೃಷ್ಣ ಅವರ ಕೊಡುಗೆ ಏನು? ಅವರು ಮುಖ್ಯಮಂತ್ರಿಯಾಗಿದ್ರು, ಒಂದು ಪಕ್ಷದಿಂದ ಬೆಳೆದು ಮತ್ತೊಂದು ಪಕ್ಷದಲ್ಲಿ ನಾಯಕರಾದರು. ಪ್ರಬಲವಾದ ಒಂದು ಸಮುದಾಯಕ್ಕೆ ಸೇರಿದವರು ಹಾಗೂ 3 ಪಕ್ಷಕ್ಕೆ ಬೇಕಾಗಿರುವ ಮನುಷ್ಯ ಎಂಬ ಕಾರಣ ಬಿಟ್ಟರೆ ಬಾಗೇಪಲ್ಲಿ ಜನರಿಗೆ ಎಸ್ಎಂ ಕೃಷ್ಣ ಅವರ ಕೊಡುಗೆ ಶೂನ್ಯ ಎಂದರು. ಈಗ ಇವರು ಅಲ್ಲಿಗೂ ಹೆಸರು ಬದಲಾವಣೆ ಮಾಡಬೇಕು ಅಂತಿದ್ರೆ ಜಿವಿ ಶ್ರೀರಾಮರೆಡ್ಡಿ ಅವ್ರ ಹೆಸರಿಡಲಿ, ನಮ್ದೇನು ತಕರಾರಿಲ್ಲ. ಅದು ಸಮಂಜಸ, ನ್ಯಾಯಬದ್ಧ ಮತ್ತು ನಾವು ಏನು ಹೋರಾಟಗಳಿಗೆ ಇವರು ಕೊಡ್ತಕ್ಕಂಥ ಒಂದು ಗೌರವ ಅಂತೇಳಿ ಕೂಡ ನಾವು ಭಾವಿಸ್ಬೋದು. ಯಾವಾಗ ಅವರ ಆ ಹೆಸರನ್ನು ಬಿಟ್ಟು ಎಸ್.ಎಂ. ಕೃಷ್ಣರವರ ಹೆಸರನ್ನು ಇಡಲಿಕ್ಕೆ ಬಂದರೆ ಅಂದರೆ ಏನು ಕೊಡುಗೆ ಇದೆ? ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಅವರು ಒಂದು ಪಕ್ಷದಲ್ಲಿದ್ದರು, ಒಂದು ಪಕ್ಷದಲ್ಲಿ ಬೆಳೆದ್ರು, ಒಂದು ಪಕ್ಷದಲ್ಲಿ ನಾಯಕರಾದರು, ಮತ್ತೆ ಇನ್ನೊಂದು ಪಕ್ಷಕ್ಕೆ ಹೋದರು. ಅವರು ಒಂದು ಪ್ರಬಲವಾದಂತಹ ಒಂದು ಸಮುದಾಯಕ್ಕೆ ಸೇರಿದವರು. ಈ 3 ಕಾರಣಗಳಿಗೆ ಎರಡೂ ವಿಪಕ್ಷಗಳು ಏನಿದೆ ಇವತ್ತಿಲ್ಲಿ ಯಾರೂ ಕೂಡ ಸದ್ದೆತ್ತದಿಲ್ಲ. ಯಾಕೆ ಅಂತಂದರೆ ಅವರು ಒಂದು ಪ್ರಬಲ ಸಮುದಾಯಕ್ಕೆ ಸೇರಿದವರು ಮುಖ್ಯವಾಗಿ,
ಎರಡನೇದವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು, JDS ಪಕ್ಷ ಈಗ BJPಗೆ ಹೋಗಿದೆ. ಸೊ ಆ ಮೂರೂ ಪಕ್ಷಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಅನ್ನೋದು ಒಂದು ಕಾರಣ ಬಿಟ್ಟರೆ ಬಾಗೇಪಲ್ಲಿ ಜನತೆಗೆ SM ಕೃಷ್ಣರವರ ಕೊಡುಗೆ ಏನಂತೇಳಿ ಅವ್ರು ಹೇಳಿದ್ರೆ ಒಳ್ಳೆಯದು. ಬಾಗೇಪಲ್ಲಿ ಜನರ ಭಾವನಾತ್ಮಕ ಸಂಬಂಧ SM ಕೃಷ್ಣ ಅವರೊಂದಿಗೆ ಇಲ್ಲ. SM ಕೃಷ್ಣ ಅವರ ಕೊಡುಗೆ ಬಾಗೇಪಲ್ಲಿಗೆ ಏನೂ ಇಲ್ಲ. ಹಾಗಿದ್ದರೂ ಉಸ್ತುವಾರಿ ಸಚಿವರು ಮತ್ತು ಬಾಗೇಪಲ್ಲಿ ಶಾಸಕರು ರಾಜಕೀಯ ಮಾಡುತ್ತಿದ್ದು, ಇದನ್ನು ಕೂಡಲೇ ಕೈಬಿಟ್ಟು ಮಾಜಿ ಶಾಸಕ GV ಶ್ರೀರಾಮರೆಡ್ಡಿಯವರ ಹೆಸರನ್ನು ಜಲಾಶಯಕ್ಕೆ ಇಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತೌಡನಹಳ್ಳಿ ರಮೇಶ್ ಹಾಗೂ ಗಣೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.